ಡಾಕ್ಟರ್ ನಾರಾಯಣ್ ಗೌಡ್ರು ಆಗಿರ್ಬೋದು, ವಾಟಾಳ್ ನಾಗರಾಜ್ ಅವರು ಆಗಿರ್ಬೋದು, ಅಥವಾ ಅನೇಕ ಹೋರಾಟಗಾರರಿದ್ದಾರೆ. ಯಾಕೆ ಎಲ್ಲರೂ ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊಳ್ಳೋದಿಲ್ಲ ಅಂತ? ಖಂಡಿತವಾಗಲೂ ಸಾಧ್ಯ ಇಲ್ಲ. ಒಂದೇ ಹೋರಾಟಕ್ಕೆ ಯಾರು ಬರಲ್ಲ, ಅಲ್ಲ. ನಾವು ಹೋಗ್ಲಿಕ್ಕೆ ರೆಡಿ ಇದೀವಿ. ಯಾಕಂದ್ರೆ ವೈಯಕ್ತಿಕ ಪ್ರತಿಷ್ಠೆ, ವೈಯಕ್ತಿಕ ವರ್ಚಸ್, ವೈಯಕ್ತಿಕ ಇನ್ಕಮ್, ಅವರವರ ಸಂಘಟನೆಯಲ್ಲಿ ಸರ್ಕಾರದಿಂದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಎಷ್ಟು ಕೋಟಿ ತಗೋಬಹುದು ವರ್ಷಕ್ಕೆ? ಎಷ್ಟು ಕೋಟಿ ಕೊಡ್ತಾರೆ ಸರ್? ಕೆಲವರು ತಗೊಂಡಿದ್ದಾರೆ, 3 ಕೋಟಿ ತಗೊಂಡಿದ್ದಾರೆ ವರ್ಷ. 5 ವರ್ಷ ಸರ್ಕಾರ ಇದ್ರೆ 5 ಕೋಟಿ 6 ಕೋಟಿ ತಗೊಂತಾರೆ. ಇನ್ನೇನ್ ಬೇಕು? ಓಕೆ, ಎಲ್ಲ ಅಲ್ಲೇ ಆಗ್ತಾವಲ್ಲ. ಅದು ಕಾರ್ಯಕರ್ತರಿಗೂ ಸಿಗುತ್ತಾ ಅಥವಾ ಅವ್ರಿಗೂ? ಯಾವ ಕಾರ್ಯಕರ್ತರಿಗೆ ಯಾವ ನಾಯಕನು ಕೊಟ್ಟಿರುವಂತ ಉದಾಹರಣೆ ಇಲ್ಲಿ ತನಕ ಇಲ್ಲ. ನಿರುದ್ಯೋಗಿ ಕನ್ನಡ ಹೋರಾಟಗಾರರಿಗೆ ಕನ್ನಡ ಹೋರಾಟನೇ ಶ್ರೀಮಂತಿಗೆ. ಅನೇಕ ಜನ ಇದಾರೆ ಆ ಲಿಸ್ಟ್ ಅಲ್ಲಿ. ಉದ್ಯೋಗ ಇಲ್ದಿರೋ, ಅದೇ ಕೆಲಸ ಮಾಡ್ತಿರೋ ತುಂಬಾ ಜನ ಇದಾರೆ. ಓಕೆ, ಕೋಟಿ ಕೋಟಿ ಕೊಡ್ತಾರಲ್ವಾ. ಅವ್ರಿಗೆ ಬೇಕಾದಂತ ರಾಜಕಾರಣಿಗಳು ಇರ್ತಾರೆ, ಬೆಂಬಲ ಮಾಡುವಂತರು. ಅವರು ಏನೇ ಮಾಡಿದ್ರು ಅವ್ರಿಗೆ ಬೆಂಬಲ ಕೊಡುವಂತ ಕನ್ನಡ ಹೋರಾಟಗಾರರು ಇದ್ದಾರೆ. ಈ ಕನ್ನಡ ಹೋರಾಟಗಾರರು ಒಂದೊಂದು ಪಕ್ಷದ ಜೊತೆ ಶಾಮೀಲಾಗಿದ್ದಾರೆ. ನಿಮ್ಗೆ ಅವ್ರು ಬದುಕಬೇಕಾದ್ರೆ ಶಾಮೀಲಾಗ್ಲೇಬೇಕಾಗತ್ತೆ, ಇಲ್ಲ ಎದುರಿಸ್ಕೊಳಕ್ ಆಗಲ್ಲ. ಆ ಮಟ್ಟದಲ್ಲಿ ಇರುತ್ತೆ.